ಬಸವಾನಂದ ಸ್ವಾಮೀಜಿಗಳು ಅವರ ಬಗ್ಗೆ ಒಂದೆರಡು ಮಾತನ್ನ ಹೇಳಿದ್ರೆ, ಯಾಕಂದರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಚೊಚ್ಚಲವಾದಂಥದ್ದು. ಐತಿಹಾಸಿಕವಾಗಿ ನಾವು ಒಂದು ಅನೇಕ ರೀತಿಯ ಅಂಧರನ್ನು ಸಾಹಿತ್ಯಾತ್ಮಕವಾಗಿ ಪ್ರಮೋಟ್ ಮಾಡೋದಕ್ಕೆ ಇದೊಂದು ದೊಡ್ಡ ಒಂದು ನಿರ್ಧಾರ ಮತ್ತು ಒಂದು ದೊಡ್ಡ ವೇದಿಕೆ. ಇಂಥ ದೊಡ್ಡ ವೇದಿಕೆಗೆ ಆ ಥರದ ದೊಡ್ಡ ವ್ಯಕ್ತಿ ಸರ್ವಾಧ್ಯಕ್ಷರಾಗ್ತಾರೆ ಅಂತಂದರೆ ಅವರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತನ್ನು ಹೇಳೋದಾದ್ರೆ ಸರ್. ಅವರು ನಾನು ಮೈಸೂರಿನಲ್ಲಿ ಪ್ರಾಯಶಃ ನಾನು SLC ಇದ್ದಾಗ ಅವರು 6ನೇ ತರಗತಿ ಇದ್ರು ಅನ್ನಿಸ್ತದೆ. ಓ, ತಮ್ಮ ಜೂನಿಯರ್? ಹೌದೌದು ಸರ್. ಅವರು ನಾನು ಬಹಳ ಒಡನಾಡಿಗಳು, ಬಹಳ ಪರಿಚಯ ಇದೆ. ಅವರು ಈ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ಬಂದ ಮೇಲೆ ಅವರ ಜೀವನ ಆಧ್ಯಾತ್ಮಿಕದ ಕಡೆಗೆ ತಿರುಗಿತು ಸರ್. ಅವರು ಅನೇಕ ಮಹಾಸ್ವಾಮೀಜಿಯವರ ದರ್ಶನ ಪಡೆದು ಅವರ ಪ್ರಭಾವಕ್ಕೆ ಒಳಗಾದರು. ಲಿಂಗಾನಂದ ಸ್ವಾಮಿಗಳು, ಆಮೇಲೆ ಹೀಗೆ ಅನೇಕ ಮಹಾ ಅನುಭಾವಿಗಳ ಸಾನ್ನಿಧ್ಯಕ್ಕೆ ಬಂದಾಗ, ಇಲ್ಲ ಈ ಪ್ರಪಂಚ ಏನಿದ್ರೂ ಇದಕ್ಕೊಂದು ಬಹಳ ಮಿತಿ ಇದೆ, ಈ ಪ್ರಪಂಚದಲ್ಲಿ ಇದ್ದುಕೊಂಡು ನಾನು ಪಾರಮಾರ್ಥದೆಡೆಗೆ ಸಾಗಬೇಕು, ಪ್ರವಚನ, ಪುರಾಣ ಮತ್ತು ಅನುಭವ, ವಚನ ಸಾಹಿತ್ಯ, ಅನುಭಾವಿಗಳ ಸಾಹಿತ್ಯ ಇದನ್ನು ಓದಬೇಕು, ನಾನು ಈ ರೀತಿಯಲ್ಲಿ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಅವರು ಈ ಆಧ್ಯಾತ್ಮ ಜೀವಿಯಾಗಿ, ಸ್ವಾಮೀಜಿಯಾಗಿ ಅವರು ಈ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಸರ್. ಅಂದರೆ ಆಧ್ಯಾತ್ಮಿಕದ ಜೊತೆಗೆ ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ಸಮಾಜಕ್ಕೂ ನನ್ನ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು, ಆರೋಗ್ಯದ ಒಂದು ಅರಿವನ್ನು ಜನರಿಗೆ ಮೂಡಿಸೋದ್ರ ಮೂಲಕ ಅವರು ಇವತ್ತು ತಮ್ಮ ಜ್ಞಾನದ ಬೆಳಕನ್ನು ಎಲ್ರಿಗೂ ಚೆಲ್ತಾ ಇದ್ದಾರೆ. ಸ್ವತಃ ಅವರೇ ಅಂಧರಾಗಿ ಜ್ಞಾನದ ಬೆಳಕನ್ನು ಚೆಲ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿಯವರು ಅಂತ ಹೇಳ್ಬೋದು. ಅವರು ಇವತ್ತು ಸರ್ವಾಧ್ಯಕ್ಷರಾಗಿ ದೃಷ್ಟಿ ವಿಶೇಷ ಚೇತನರ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಆಯ್ಕೆಯಾಗಿದ್ದಾರೆ. ಸೊ ಇದರ ನೇತೃತ್ವವನ್ನು ಅಲ್ಲಿ ಗಾನವನದ ಶಿರೋಳ್ಮಠ್ ಸರ್ ಅನ್ನುವಂಥ ಶಿರೋಳ್ಮಠ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವರು ವಹಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರಿ ಸರ್. ಅವ್ರದ್ದು ಒಂದು ಗಾನವನ ಅಂತೇಳಿ ಆಶ್ರಮ ಮಾಡಿದ್ದಾರೆ ಅಂತ ಹೇಳಿದ್ರಿ. ಸೊ ಅವ್ರು ಯಾವ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್? ತೋಟಯ್ಯ ಗವಾಯಿಗಳು ಶಿರೋಳ್ಮಠ್ ಅಂತ ಅವರ ಪೂರ್ತಿ ಹೆಸರು. ಅವರ ವಿಶೇಷತೆ ಏನಂದ್ರೆ, ಪಂಡಿತ ಪುಟ್ಟರಾಜ ಗವಾಯಿಗಳು ವೀರೇಶ್ವರ ಪುಣ್ಯಾಶ್ರಮ ಗದಗ ತ್ರಿಭಾಷಾ ಪಂಡಿತರಾಗಿ ಏನಿದ್ರಲ್ಲ, ಪುಟ್ಟರಾಜ ಗವಾಯಿಗಳ ನೇರ ಶಿಷ್ಯರವರು, ನಿಕಟ ಶಿಷ್ಯರವರು. ಅವರಿಂದಲೇ ಸಂಗೀತ ಪಾಠವನ್ನು ಕೇಳುತ್ತಾ ಸಂಗೀತ ಪಾಠ ಮಾಡಿಸ್ಕೊಂಡಿರ್ತಕ್ಕಂಥವ್ರು, ಅವರ ಸಾನ್ನಿಧ್ಯದಲ್ಲಿ ಸಂಗೀತ ಶಾರದೆಯನ್ನು ಪೂಜಿಸಿರ್ತಕ್ಕಂಥವ್ರು. ಅಂಥ ಒಬ್ಬ ವ್ಯಕ್ತಿ ಇವತ್ತು ಅವರ ನೇತೃತ್ವ, ಅದರ ಇಡೀ ಸಮ್ಮೇಳನದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದು ವಿಜಯಪುರದಲ್ಲಿ, ನಾನು ಒಂದು ಕಡೆ ಬರೆದಿದ್ದೇನೆ, ವಿಜಯಪುರದಲ್ಲಿ ನಮ್ಮ ಸಾಹಿತ್ಯದ ವಿಜಯದ ಧ್ವಜವನ್ನು ನಾವೆಲ್ಲರೂ ಬಾನೆತ್ತರಕ್ಕೆ ಏರಿಸೋಣ ಅಂತ ನನ್ನ ಅಭಿಲಾಷೆ ಇದೆ. ತುಂಬ ಸಂತೋಷ ಸರ್. ಈ ಕೇಳ್ತಾ ಇರ್ತಕ್ಕಂಥ ವೀಕ್ಷಕರು ಅವರಿಗೆ ಇವತ್ತು ನಾವು ನಮ್ಮ ಸಾಹಿತ್ಯ ಆಸಕ್ತಿ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಗಳಾಗಲಿ, ಕವಿಗೋಷ್ಠಿಗಳಾಗಲಿ ನಮ್ಮ ಮೇಲೆ ಬೀರುವಂಥ ಪರಿಣಾಮ, ಅದರ ಪರಿಣಾಮದಿಂದಾಗಿ ನಾವು ಮಾಡ್ತಕ್ಕಂಥ ನಮ್ಮ ಅಂಧ ಸಮುದಾಯ ಕೈಗೊಂಡಿರ್ತಕ್ಕಂಥ ಒಂದು ದಿಟ್ಟ ನಿರ್ಧಾರ, ಇದನ್ನೆಲ್ಲ ಕೇಳಿ ಬಹಳ ಸಂತೋಷ ಅನಿಸಿರುತ್ತೆ ಸರ್. ಆದರೆ ಇಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆಯಲ್ಲ ಸರ್ ಬಿಜಾಪುರದಲ್ಲಿ, ಅಖಿಲ ಕರ್ನಾಟಕ ಅಂಧರ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆಯಲ್ಲ, ಅದರ ಸಿದ್ಧತೆಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ಸರ್? ಅದರ ಸಿದ್ಧತೆಗಳಂತಂದರೆ ಸಾಕಷ್ಟು ನೋಡಿ, ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ನಡೀತಾ ಇರ್ತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಸಾಕಷ್ಟು ನಡೀತಾ ಇರುತ್ತೆ. ಸೊ ಇಲ್ಲಿ ನಾನು ಯಾಕೆ ಸಿದ್ಧತೆಗಳ ಬಗ್ಗೆ ಕೇಳ್ತಾ ಇದ್ದೀನಿ ಅಂದರೆ ಸರ್, ಇದಕ್ಕೆ ನಾವು ಬೇರೆಯವ್ರನ್ನ, ಅಂದರೆ ಎಲ್ಲ ರೀತಿಯ ಅಂಗಗಳು ಸರಿಯಾಗಿರೋವಂಥವ್ರೇ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಮಿಸ್ಟೇಕ್ಗಳನ್ನ ಮಾಡ್ತಕ್ಕಂಥದ್ದು ಅಥವಾ ಡಿಲೇ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ಹಾಗಾಗಿ ನೀವು ಅಂದರೆ ನಮ್ಮ ಅಂಧ ಸಮುದಾಯದ ಪ್ರತಿನಿಧಿಗಳಾಗಿ, ಅಂಧ ಸಮುದಾಯದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಆಫ್ ಪ್ರೋಗ್ರಾಮ್ ಮಾಡಬೇಕು ಅನ್ನೋಂಥದ್ದು ನಿಮಗೆ ಆ ಒಂದು ಸಭೆಯಲ್ಲಿ ಕೈಗೊಂಡಿರ್ತಕ್ಕಂಥದ್ದು. ಸಭೆಯನ್ನು ಮಾಡಬೇಕು, ಸಭೆಯಲ್ಲಿ ನೀವು ಕನ್ನಡ ಸಾಹಿತ್ಯ ಸಮ್ಮೇಳನ ಈ ವರ್ಷದಲ್ಲಿ ಮಾಡೇ ತೀರ್ಬೇಕು ಅನ್ನೋಂಥದ್ದೊಂದು, ಆ ಸಾಹಿತ್ಯ ಸಮ್ಮೇಳನ ಸುಮ್ಮನೆ ಹೆಂಗೋ ನಡೀತೇನೆ ಒಂದು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡ್ದೇನೆ ಕ್ವಾಲಿಟಿಯಾಗಿ ಮಾಡಬೇಕು, ಒಂದು ಗುಣಾತ್ಮಕವಾಗಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡಿಬೇಕು ಅನ್ನೋಂಥ ನಿರ್ಧಾರವನ್ನು ಕೂಡ ಆ ಸಭೆಯಲ್ಲಿ ತಗೊಂಡಿರ್ತೀವಿ. ಸೊ ಅದರ ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಮತ್ತು ಅವತ್ತಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಶೇಷತೆಗಳೇನು ಅನ್ನೋದನ್ನು ತಮ್ಮ ಬಾಯಿಂದ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಸರ್.
ತಾವು ಮತ್ತೆ ಮತ್ತೆ ಕೇಳ್ತಾ ಇದ್ದೀರಾ, ಇದು ಗುಣಾತ್ಮಕತೆಯನ್ನು ಕಾಪಾಡುವುದು ಹೇಗೆ, ಎಸ್ 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 ಅದರ ಕ್ವಾಲಿಟಿಯನ್ನು ಉಳಿಸ್ಕೊಂಡು ಬರೋದು ಹೇಗೆ ಅಂತ ಕೇಳ್ತಾ ಇದ್ದೀರಾ. ಇದಕ್ಕೆ ನನ್ನ ಉತ್ತರ ಏನಂದ್ರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಗುಣಾತ್ಮಕತೆ ಕ್ವಾಲಿಟಿ ಉಳಿಬೇಕು ಅಂತಂದ್ರೆ ಸರಿಯಾದ ವ್ಯಕ್ತಿ ಸರಿಯಾದ ಜಾಗದಲ್ಲಿ ಇರಬೇಕು. ಪ್ರಾಪರ್ ಪರ್ಸನ್ ಇನ್ ದಿ ಪ್ರಾಪರ್ ಪ್ಲೇಸ್ ಅಂತೀವಿ. ಇದನ್ನ ಗಮನದಲ್ಲಿಟ್ಟುಕೊಂಡು ನಾವು ಯಾವ ಯಾವ ವ್ಯಕ್ತಿಗಳಿಂದ ಯಾವ ಯಾವ ಕೆಲಸಗಳ ಆಗತ್ತೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಸಮಿತಿಗಳನ್ನು ಮಾಡಿದ್ವಿ ಸರ್ ನಾವು. ಈ ಸಮಿತಿ ಉದಾಹರಣೆಗೆ ಈ ಸಂಘಟನಾ ಸಮಿತಿ, ಸಂಯೋಜನಾ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಮುದುಗೆರೆ ರಮೇಶ್ ಕುಮಾರ್ ಅವರು ಇದ್ದಾರೆ. ಆಮೇಲೆ ಅವರಿಗೆ ಸಹ ಕಾರ್ಯದರ್ಶಿಗಳಾಗಿ ಕೇಶವಮೂರ್ತಿ ಅವರಿದ್ದಾರೆ. ಇವರು ಇಬ್ಬರು ಬಹಳ ವಿಶೇಷವಾಗಿ ಸಂಯೋಜನಾ ಸಮಿತಿಯಲ್ಲಿದ್ದಾರೆ. ಆಮೇಲೆ ಆಹಾರ ಸಮಿತಿ ಇದೆ, ಆಮೇಲೆ ವಸತಿ ಸಮಿತಿ ಇದೆ, ಆಮೇಲಿಂದ ವೇದಿಕೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸ್ವಾಗತ ಸಮಿತಿ ಇದೆ. ಆಮೇಲಿಂದ ಎರಡು ಬಹಳ ಮುಖ್ಯವಾದಂಥ ಕೃತಿಗಳನ್ನು ನಾವು ಅವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಹೊಸ ಹೆಜ್ಜೆ ಹೊಸ ದಿಗಂತ ಅಂತ ಒಂದು ಸ್ಮರಣ ಸಂಚಿಕೆ, ಅದು ನನ್ನ ಸಂಪಾದಕತ್ವದಲ್ಲಿ ಈಗಾಗಲೇ ಸಿದ್ಧ ಆಗ್ತಾ ಇದೆ. ಇದಕ್ಕೆ ನನ್ನೊಂದಿಗೆ ಬಹಳ ಬಹಳ ತಮ್ಮ ಇಡೀ ವಿದ್ವತ್ಪೂರ್ಣವಾದಂಥ ತ್ಯಾಗಮಯವಾದಂಥ ಸಹಾಯ ಮಾಡತಕ್ಕಂಥವ್ರು ನಮ್ಮ ವಿಶ್ರಾಂತ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅಂತಿದ್ದಾರೆ, ಅನುಭವಿ ಪ್ರಾಧ್ಯಾಪಕರು. ಅವರು ಸಹ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೊಂದು ಪುಸ್ತಕ ಬಿಡುಗಡೆ ಆಗ್ತದೆ, ಬಹಳ ಒಳ್ಳೊಳ್ಳೆ ಲೇಖನಗಳಲ್ಲಿ. ರಮೇಶ್ ಕುಮಾರ್ ಮುದುಗೆರೆಯವರ ಸಂಪಾದಕತ್ವದಲ್ಲಿ ಒಂದು ಕವನ ಸಂಕಲನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅನೇಕ ಕವಿಗಳ ಒಳ್ಳೊಳ್ಳೆ ಕವಿತೆಗಳನ್ನು ಸಂಗ್ರಹಿಸಿ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದಕ್ಕೆ ದಿಕ್ಸೂಚಿ ಭಾಷಣ ನಮ್ಮ ಪುರುಷೋತ್ತಮ್ ಬಿಳಿಮಲೆಯವರು ಮಾಡ್ತಾ ಇದ್ದಾರೆ. ಅಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗಿಗಳಾಗ್ತಾ ಇದ್ದಾರೆ. ಮತ್ತು ಆ ವಿಜಯಪುರ ಜಿಲ್ಲೆಯ ಶಾಸಕರು, ಮಂತ್ರಿಗಳು, ಆಮೇಲಿಂದ ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಪ್ರಮುಖರು, ಇವರೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಒಂದು ಬಹಳ ಉತ್ಸಾಹ ಎಲ್ಲೆಲ್ಲೂ ಕಂಡು ಬರ್ತಾ ಇದೆ. ಈ ಕಾರ್ಯಕ್ರಮ ಯಶಸ್ಸು ಮಾಡಬೇಕು, ಯಶಸ್ವಿಗೊಳಿಸಬೇಕು ಅಂತ ಉತ್ಸಾಹ ಎಲ್ಲರಲ್ಲೂ ಕಂಡು ಬರ್ತಾ ಇದೆ. ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ವಿ ಆಗತ್ತೆ ಅನ್ನುವ ಭರವಸೆ ನನಗಿದೆ ಸರ್. ಸರ್, ಇನ್ನು ಯಾವ ಕಾರ್ಯಕ್ರಮಗಳು ಇರ್ಬೋದು ಸರ್ ಅಂತರಿಗಾಗಿ? ಈಗ ಕವಿಗೋಷ್ಠಿ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮ. ಉದ್ಘಾಟನೆ ಇದೆ. ಉದ್ಘಾಟನೆಯಲ್ಲಿ ದಿಕ್ಸೂಚಿ ನುಡಿದೆ, ಆಶಯ ನುಡಿದೆ, ಪ್ರಸ್ತಾವನೆ ಇದೆ. ಇದೆಲ್ಲ ಆದಮೇಲೆ ಒಂದು ವಿಶೇಷ ಉಪನ್ಯಾಸ ಇದೆ ಸರ್. ಆ ವಿಶೇಷ ಉಪನ್ಯಾಸ ಏನಿದೆ ಅಂದರೆ ಪಂಡಿತ ಪುಟ್ಟರಾಜ ಗವಾಯಿಗಳ ಬಗ್ಗೆ ಇದೆ. ಕರ್ನಾಟಕದ ಸಂಗೀತ ಮತ್ತು ಸಾಹಿತ್ಯ ಲೋಕಕ್ಕೆ ಮತ್ತು ಸಮಾಜ ಸೇವೆಗೆ ಪಂಡಿತ ಪುಟ್ಟರಾಜ ಗವಾಯಿಗಳ ಕೊಡುಗೆ ಅನ್ನುವ ವಿಷಯವನ್ನು ಕುರಿತಾಗಿ ಒಂದು ವಿಶೇಷವಾದಂಥ ಉಪನ್ಯಾಸ ಇದೆ. ಇದನ್ನು ಡಾಕ್ಟರ್ ನಾಗಶೆಟ್ಟಿ ಅವರು ನೆರವೇರಿಸಿ ಕೊಡ್ತಾರೆ. ಅವರು ಕೂಡ ಅವರು ಪ್ರಾಧ್ಯಾಪಕರು ಸರ್, ಕನ್ನಡ. ಹೌದು. ಇದರ ಅಧ್ಯಕ್ಷತೆಯನ್ನು ನಮ್ಮ ಸಿದ್ದರಾಮ್ ಪಾಟೀಲ್ ಗವಾಯಿಗಳು ಅಂತಿದ್ದಾರೆ, ಕಲಬುರಗಿಯಲ್ಲಿ ನಿವೃತ್ತ ಸಂಗೀತ ಶಿಕ್ಷಕರು, ಅವರು ವಹಿಸ್ತಾ ಇದ್ದಾರೆ. ಆಮೇಲೆ ಮುಂದೆ ಒಂದು ಬಹಳ ಮುಖ್ಯವಾದಂಥ ಒಂದು ಗೋಷ್ಠಿ ಇದೆ ಸರ್, ಅದು ಕವಿಗೋಷ್ಠಿ ಇದೆ. ಒಂದು 20 ಜನ ಕವಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಪ್ರೊಫೆಸರ್ ಹೇಮಾ ಪಟ್ಟಣ ಶೆಟ್ಟಿ ಅವರು ವಹಿಸ್ತಾ ಇದ್ದಾರೆ. ಆಮೇಲಿಂದ ಆಶಯ ನುಡಿಯನ್ನು ನಾನೇ ನುಡಿತಾ ಇದ್ದೇನೆ. ಆಶಯದ ಕವಿಗೋಷ್ಠಿಯ ಒಟ್ಟು ಆಶಯ. ಅದಾದ ನಂತರ ಒಂದು ಗೋಷ್ಠಿ ಇದೆ. ಇಲ್ಲಿ ಒಂದು ಸೇರಿಸ್ತೇನೆ ಸರ್ ವೀಕ್ಷಕರೇ, ಕವಿಗೋಷ್ಠಿ 20 ಜನಕ್ಕೆ ಇಲ್ಲಿ ನಮ್ಮ ಆಯ್ಕೆ ಸಮಿತಿಯ ವ್ಯಕ್ತಿಗಳು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ನಾನು ಕೂಡ ಆ ಸಲಹಾ ಸಮಿತಿ ವ್ಯವಸ್ಥಾಪಕ ಸಮಿತಿಲಿ ನಾನು ಕೂಡ ಇರೋದ್ರಿಂದ ನಾನು ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಕವಿಗೋಷ್ಠಿಗೆ ನಾವು ಇಲ್ಲಿ ಆಯೋಜಕರೇನು ಕರೆದಿದ್ರು, ಅಂದರೆ ಅರ್ಜಿ ಕರೆದಿದ್ರು, ಸಾಕಷ್ಟು ಜನ ಕವಿಗಳ ಒಂದು ಸಂಖ್ಯೆ ಬಂದಾಗ
ಅವರು ಸಮಯದ ಅಭಾವ ಇರೋದ್ರಿಂದ 20 ಜನರನ್ನ ಆಯ್ಕೆ ಮಾಡ್ಕೊಂಡಿರೋದೇ ಹೊರತು ಸಾಕಷ್ಟು ಜನ ನಮ್ಮ ಅಂದರಲ್ಲಿ ಕ್ವಾಲಿಟಿ ಆಫ್ ಇದನ್ನು ಬರಹಗಳನ್ನ ಬರೆಯುವಂಥ ಕವಿಗಳು ಇದ್ದಾರೆ. ಅದ್ರ ಬಗ್ಗೆ ಶಿವರಾಜ್ ಸರ್ ಕೂಡ ಹೇಳ್ತಾ ಹೋಗ್ತಾರೆ. ಸರ್ ತಾವು ಮುಂದುವರಿಸ್ತೀವಿ. ಏನಿಲ್ಲ, ಈಗ ತಾವು ಹೇಳುವ ಹಾಗೆ ಯಾವುದಕ್ಕೂ ಒಂದು ಸಮಯದ ಮಿತಿ ಅಂತ ಇದೆ. ಈ ಸಮಯದ ಮಿತಿ ಒಳಗಡೆ ಒಂದು 20 ಜನರನ್ನ ಆರಿಸ್ಕೊಂಡಿದ್ದೇವೆ ನಾವೆಲ್ಲ. ಯಾಕೆ ಅಂತಂದ್ರೆ ಇನ್ನು ಉಳಿದವರು ಒಳ್ಳೆ ಕವಿಗಳ ಅಲ್ಲ ಅಂತಲ್ಲ, ಆದ್ರೆ ಅವರಿಗೂ ಮುಂದಿನ ವೇದಿಕೆಗಳಲ್ಲಿ ಅವಕಾಶ ಆಗ್ತದೆ. ಬಹಳ ಒಳ್ಳೊಳ್ಳೆ ಕವಿಗಳಿದ್ದಾರೆ. ಸಾಕಷ್ಟು ಜನ ನಿಮ್ಗೆ ಕಳಿಸಿದ್ರು ಅವ್ರು ಒಳ್ಳೊಳ್ಳೆ ಕವಿತೆಗಳಿವೆ ಅವೆಲ್ಲ. ಆದ್ರೆ ಏನಾಗುತ್ತೆ, ಇರುವ ಅಲ್ಪ ಸಮಯದಲ್ಲಿ ಎಲ್ರಿಗೂ ಅವಕಾಶ ಆಗೋದಿಲ್ಲ. ಮುಂದೆ ಹಾಗೆ ಅವಕಾಶಗಳು ಎಲ್ರಿಗೂ ಆಗ್ತಾ ಹೋಗುತ್ತೆ ಸರ್. ಮುಂದಿನ ಗೋಷ್ಠಿ ಏನಂದ್ರೆ ಕನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ ಲೋಕಕ್ಕೆ ಅಂಧ ಬರಹಗಾರರ ಕೊಡುಗೆ ಅಂತ ಒಂದು ಗೋಷ್ಠಿ ಇದೆ. ಈ ಗೋಷ್ಠಿಗೆ ಆಶಯ ನುಡಿ ಬಹುಶಃ ನಮ್ಮ ಶಿವಸ್ವಾಮಿಯವರು ಆಶಯ ನುಡಿಯನ್ನು ನುಡಿತಾ ಇದ್ದಾರೆ. ಇದರ ಅಧ್ಯಕ್ಷತೆ ಡಾಕ್ಟರ್ ಮಲ್ಲಪ್ಪ ಬಂಡಿಯವರು. ಇವರು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು. ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. 2 ವಿಶೇಷವಾದಂಥ ಉಪನ್ಯಾಸಗಳು ಈ ಗೋಷ್ಠಿಯಲ್ಲಿ ಇವೆ ಸರ್. ಒಂದು ಅಂಧ ಬರಹಗಾರರ ಕಾವ್ಯವನ್ನು ಕುರಿತಾಗಿ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಅಂತ ಮಾತಾಡ್ತಾರೆ. ಇವರು ಕೊಟ್ಟಿರುವ ಕವಿತೆಗಳು ಏನು, ಯಾವ ರೀತಿ ಅನುಭವ ಇದೆ ಇದರಲ್ಲಿ, ಅವರ ಅಭಿವ್ಯಕ್ತಿ ಏನು, ಅವರ ಸಂವೇದನೆ ಏನು, ಅವರ ಭಾವನಾತ್ಮಕವಾದ ತುಡಿತ ಏನು ಅಂತ ಅವರು ಮಾತಾಡ್ತಾರೆ. ಈ ಅಂಧ ಬರಹಗಾರರ ಗದ್ಯ ಸಾಹಿತ್ಯವನ್ನು ಕುರಿತಾಗಿ ನಮ್ಮ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪ್ರೊಫೆಸರ್ ವೆಂಕಣ್ಣ ಡೊಣ್ಣೇಗೌಡರು ಮಾತಾಡ್ತಾರೆ. ನಮ್ಮ ಅಂಧ ವ್ಯಕ್ತಿಗಳು ಬರೆದಿರುವ ಸೃಷ್ಟಿಸಿರುವ ಗದ್ಯ ಸಾಹಿತ್ಯವನ್ನು ಕುರಿತಾಗಿ ಅವರು ಮಾತಾಡ್ತಾರೆ. ಅದಾದಮೇಲೆ ಒಂದು ತಂತ್ರಜ್ಞಾನದ ಗೋಷ್ಠಿ ಇದೆ ಸರ್. ತಾವೆಲ್ಲ ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿರ್ತಕ್ಕಂಥವ್ರು. ಈ ತಂತ್ರಜ್ಞಾನ ಗೋಷ್ಠಿ ಏನಿದೆ, ಇದರಲ್ಲಿ ನಮ್ಮ ಕನ್ನಡ ತಂತ್ರಾಂಶ ಅಂತ ಒಂದು ವಾಟ್ಸಪ್ ಸಮೂಹದ ಅನೇಕ ಸದಸ್ಯರು ಬಹಳ ವಿಶೇಷವಾದಂಥ ತಮ್ಮ ವಿಚಾರದ ಬೆಳಕನ್ನು ಚೆಲ್ತಾ ಇದ್ದಾರೆ. ಅಂದರೆ ದೃಷ್ಟಿ ವಿಶೇಷ ಸಮುದಾಯಕ್ಕೆ ತಂತ್ರಜ್ಞಾನ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಪರಿಣಾಮ ಅಥವಾ ಪ್ರಭಾವ ಬೀರಿದೆ, ಅದನ್ನು ಉಪಯೋಗಿಸಿಕೊಂಡು ದೃಷ್ಟಿ ವಿಶೇಷ ಚೇತನರು ಯಾವ ರೀತಿಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಒಂದು ಉಪನ್ಯಾಸ ಇದೆ. ಅದರಲ್ಲಿ 2 ಆ ಗೋಷ್ಠಿ ಇದೆ. ಆ ಗೋಷ್ಠಿಯಲ್ಲಿ 2 ಉಪನ್ಯಾಸಗಳಿವೆ. ತಂತ್ರಜ್ಞಾನ ಮತ್ತು ಅಂಧ ಸಮುದಾಯದ ಸಬಲೀಕರಣ ಅಂತ ಒಬ್ರು ಮಾತಾಡ್ತಾರೆ. ಅಂಧ ವ್ಯಕ್ತಿಗಳ ಸಾಹಿತ್ಯ ಕೃಷಿ ಮತ್ತು ತಂತ್ರಜ್ಞಾನ ಅಂತ ಒಬ್ರು ಮಾತಾಡ್ತಾರೆ. ಆಶಯ ನುಡಿ ಅಧ್ಯಕ್ಷತೆ ಎಲ್ಲ ಇದ್ದೇ ಇದೆ. ಹೀಗಾಗಿ ಈಗಾಗಲೇ ಈ ತಂತ್ರಜ್ಞಾನ, ಅದರಲ್ಲೂ ವಿಶೇಷವಾಗಿ ಈ ನಮ್ಮ ಧ್ವನಿಯ ಮಾಧ್ಯಮ ಏನು ವಾಯ್ಸ್ ಓವರ್ ಏನಿದೆ, ಎಲ್ಲದರಲ್ಲೂ ಕಂಪ್ಯೂಟರ್ಲಿ, ಮೊಬೈಲಲ್ಲಿ ಇದನ್ನು ಉಪಯೋಗಿಸಿಕೊಂಡು ಇವತ್ತು ನಮ್ಮ ದೃಷ್ಟಿ ದಿವ್ಯಾಂಗ ವ್ಯಕ್ತಿಗಳು ನಮ್ಮ ತಲೆಮಾರನ್ನು ಹೊರತುಪಡಿಸಿದ್ರೆ ಇವರೆಲ್ಲ ತುಂಬಾ ಚೆನ್ನಾಗಿ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದಾರೆ. ಇಲ್ಲ ಸರ್, ತಾವು ಬರ್ತಾ ಇದ್ದೀರಿ ಇವಾಗ ನಮ್ಮ ಸಮಾನಕ್ಕೆ, ತಾವು ಕೂಡ ಬರ್ತಾ ಇದ್ದೀರಿ. ನಮ್ದು ಅಷ್ಟೊಂದು ತಮ್ಮ ದೊಡ್ಡ ಗುಣ ಇದು. ನಮ್ಮ ನೋಡಿ ಸ್ನೇಹಿತರೆ, ಇವರೆಲ್ಲರೂ ಕೂಡ ಹಾಕಿದಂಥ ಒಂದು ಹಾದಿಯಲ್ಲೇ ನಾವು ನಡೀತಾ ಇರ್ತಕ್ಕಂಥದ್ದು. ಸಾರು ಬಹಳ ಒಂದು ತೂಕವಾದಂಥ ಮಾತುಗಳನ್ನು ಮಾತಾಡಿದ್ರು. ಅವರ ದೊಡ್ಡತನ, ನಾನು ಅಲ್ಲಿಗೆ ಬರ್ತಾ ಇದ್ದೆ.